ಇನ್ನು ಕಾಂಗ್ರೆಸ್ ರಾಜು ರೋಷಾವೇಶವನ್ನ ಒಮ್ಮೆ ನೀವು ನೋಡಬೇಕು. ಬಹಳ ರೋಷಾವೇಶವನ್ನ ತೋರಿಸಿದ್ದಾರೆ. ಅಮಿತಾಬ್ ಪತ್ನಿ ಸುಷ್ಮಾ ಆರಾಧ್ಯ ದೂರಲ್ಲಿ ರಾಜು ಮೇಲೆ ಎಫ್ಐಆರ್ ಆಗಿದ್ರು ನೋ ಯೂಸ್. ಯಾಕೆಂತಂದ್ರೆ ಪ್ರಭಾವಿಗಳಲ್ವಾ. ಅಮಿತಾಬ್ ಪತ್ನಿ ಸುಷ್ಮಾ ಆರಾಧ್ಯ ದೂರಲ್ಲಿ ರಾಜು ಮೇಲೆ ಎಫ್ಐಆರ್ ಆಗಿದೆ. ಜನವರಿ 18ರ ಭಾನುವಾರ ಎಲ್ಲರೂ ಬಿಗ್ ಬಾಸ್ ನೋಡ್ತಾ ಇದ್ರೆ ಅಲ್ಲಿ ರಾಜು ಗ್ಯಾಂಗ್ ರೌಡಿಸಮ್ ನೀವು ಅದು ಹೇಗಿಲ್ ವಾಸ ಮಾಡ್ತೀರಾ ಅಂತ ಬೈದು ರಾಜು ಗ್ಯಾಂಗ್ ಗುಂಡಾಗಿರಿ ತೋರಿಸಿದ್ದಾರೆ. ನೂರಾರು ಮಂದಿ ನುಗ್ಗಿ ಗಲಾಟೆ ಮಾಡಿದ್ದಾರೆ. ಮನೆ ಹೆಣ್ಮಕ್ಳ ಮೇಲೆ ಕೈ ಇಟ್ಟಿದ್ದಾರೆ. ದೌರ್ಜನ್ಯದ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿಯಲು ಮುಂದಾದವರ ಮೇಲೆ ರಾಜು ದೌರ್ಜನ್ಯ ಮೆರೆದಿದ್ದಾರೆ. ಧಮ್ಕಿ ದಬ್ಬಾಳಿಕೆ ದೃಶ್ಯಗಳ ಜೊತೆ ನ್ಯಾಯಕ್ಕಾಗಿ ಅಂಗಲಾಚ್ತಾ ಇದೆ ಆ ಒಂದು ಅಮಾಯಕ ಕುಟುಂಬ. ಕಾಂಗ್ರೆಸ್ ಲೀಡರ್ ರಾಜು ದೌರ್ಜನ್ಯ ಆರೋಪಿಸಿ ರಕ್ಷಣೆಯನ್ನ ಕೋರಿದ್ದಾರೆ. ಪೊಲೀಸರು ಹಾಗೂ ನಂಜನಗೂಡು ತಾಲೂಕು ಆಡಳಿತದ ವಿರುದ್ಧ ಕೂಡ ಈಗ ಅಮಿತಾಬ್ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾಕೆ ಆರೋಪ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ರಕ್ಷಣೆಯನ್ನ ಒದಗಿಸ್ಕೊಡಿ ಅಂತ ಅಂಗಲಾಚಿ ಬೇಡ್ಕೊಂಡಿದ್ದಾರೆ. ಅಷ್ಟು ಅಂಗಲಾಚಿ ಬೇಡ್ಕೊಂಡ್ರು ಕೂಡ ಅವರಿಗೆ ರಕ್ಷಣೆಯನ್ನ ಕೊಟ್ಟಿಲ್ವಂತೆ. ಅಮಿತಾಬ್ ಅವರ ವೈಫ್ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಕಂಪ್ಲೇಂಟ್ ಕಾಪಿಯನ್ನ ನೀವು ಗಮನಿಸ್ತಾ ಇದ್ದೀರಾ. ಆ ಒಂದು ಕಂಪ್ಲೇಂಟ್ ಅಲ್ಲಿ A1 ಆರೋಪಿ ಯಾರು ಅಂತಂದ್ರೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ರಾಜು ಅವರು A1 ಆರೋಪಿ ಆದ್ರೂ ಕೂಡ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನ ಪೊಲೀಸರು ಜರುಗಿಸಿಲ್ಲ. ಜೊತೆಗೆ ಅವರ ಕರೆದು ಮಾತನಾಡೋ ಕೆಲಸ ಕೂಡ ಮಾಡಿಲ್ಲ. ಈಗ A1 ಆರೋಪಿ ಆಗಿದ್ದಾರೆ ಅಂದ್ರೆ ಅರೆಸ್ಟ್ ಮಾಡ್ಬೇಕಾಗುತ್ತೆ. ಏನ್ ಸಮಸ್ಯೆ ಆಗ್ತದೆ ಅದನ್ನ ಬಗೆಹರಿಸೋ ಕೆಲಸ ಮಾಡ್ಬೇಕಾಗತ್ತೆ. ಪೊಲೀಸ್ ಇಲಾಖೆಯಲ್ಲಿ ಕಣ್ಮುಚ್ಕೊಂಡು ಕೂತಿದ್ಯಾ? ಈ ಒಂದು ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಕಂಪ್ಲೇಂಟ್ ಕೊಟ್ಟು ಕೂಡ FIR ಆದ್ರೂ ಯೂಸ್ ಆಗ್ತಿಲ್ವಂತೆ ಕಾರ್ತಿಕ್. ಮತ್ತೆ ಯಾಕೆ ನಾವು FIR ಮಾಡಬೇಕು? ಮತ್ತೆ ಹೆಂಗೆ ನಾವು ಪೊಲೀಸರನ್ನ ನಂಬಲಿಕ್ಕೆ ಸಾಧ್ಯ ಆಗುತ್ತೆ? ಪೊಲೀಸರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಹೋಗ್ತೀವಿ. ಆದ್ರೆ ಪೊಲೀಸರೇ ಅನ್ಯಾಯದ ಹಾದಿಯಲ್ಲಿ ಹೋದ್ರೆ ನಮಗೆ ಜನಸಾಮಾನ್ಯರಿಗೆ ನ್ಯಾಯ ಹೆಂಗ್ ಸಿಗತ್ತೆ?